ಶಾಲೆಗಳಿಗೆ ಗದ್ದೆಮನೆ ವಿಶ್ವನಾಥ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಏನು ಇವತ್ತು ಯೂನಿಫಾರ್ಮ್ಗಳನ್ನ ಮತ್ತು ಬ್ಯಾಗ್ಗಳನ್ನ ಕೊಡ್ತಾಯಿದ್ದೀವಿ. ಅದು ಇವತ್ತು ಒಂದು 4-5 ಶಾಲೆಗಳಿಗೆ ಕೊಟ್ಟು ಇವತ್ತು ಅಗಳಗಂಡಿಯ ಸರ್ಕಾರಿ ಏನು ಪ್ರೌಢಶಾಲೆ ಇದೆ ಅಲ್ಲಿ ಕೊಡ್ತಾಯಿದ್ದೀವಿ. ಆದರೆ ನಾವು ಬೆಳಿಗ್ಗೆ ಉತ್ತಮೇಶ್ವರದಲ್ಲಿ ಪ್ರಾರಂಭ ಮಾಡಿದಾಗ ಅಲ್ಲಿಯ ಶಿಕ್ಷಕರು ನಮಗೊಂದು ಸರ್ಕ್ಯುಲರ್ನ ಕೊಡ್ತಾರೆ. ಆ ಸರ್ಕ್ಯುಲರು ಏನು ಅಂತ ಕೇಳಿದಾಗ, ಇಲ್ಲ ಸರ್ಕಾರಿ ಶಾಲೆ ಒಳಗಡೆ ನೀವು ಯಾವುದೇ ಇದನ್ನು ಕೊಡೋಗಿಲ್ಲ, ಯೂನಿಫಾರ್ಮ್ ಕೊಡೋಂಗಿಲ್ಲ, ಯಾವುದೇ ಕಾರ್ಯಕ್ರಮ ಮಾಡೋಗಿಲ್ಲ, ಹಾಗಾಗಿ ಇದೊಂದು ಸರ್ಕ್ಯುಲರ್ ಇದೆ, ನಮಗೆ ಬಿ ಒ ಇಂದ ಆದೇಶ ಆಗಿದೆ ಅಂತ. ಸ್ವಲ್ಪ ವಿಚಾರಿಸಿದಾಗ ಗೊತ್ತಾಗುತ್ತೆ, ಬಿ ಒ ಅವರಿಗೆ ನಮ್ಮ ತಾಲೂಕಿನ ಗ್ಯಾರಂಟಿ ಸಮಿತಿ ಅಧ್ಯಕ್ಷರು ನಿನ್ನೆಯಿಂದ ಒಂದೇ ಸಮನೆ ಫೋನ್ ಮಾಡಿ ಕಾರ್ಯಕ್ರಮ ಮಾಡಲಿಕ್ಕೆ ಬಿಡಬಾರ್ದು ಅಂತ. ಯಾಕೆ ಬಿಡಬಾರ್ದು ಅಂತ ನಮ್ಗೆ ಗೊತ್ತಿಲ್ಲ. ನಾವು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇರ್ತಕ್ಕಂಥದ್ದು ಸರ್ಕಾರಿ ಶಾಲೆಯ ಮಕ್ಕಳಿಗೆ ಅನುಕೂಲ ಆಗಲಿ, ಸರ್ಕಾರಿ ಶಾಲೆಯ ಮಕ್ಕಳು ಖಾಸಗಿ ಶಾಲೆಯ ಮಕ್ಕಳ ಸರಿಸಮಾನವಾಗಿ ಎಲ್ಲ ಆಟೋಟ ಸ್ಪರ್ಧೆಯಲ್ಲಿ ಬೆಳೆಯಲಿ ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಟ್ರ್ಯಾಕ್ ಸೂಟನ್ನು, ಒಳ್ಳೆಯ ಕ್ವಾಲಿಟಿಯ ಯೂನಿಫಾರ್ಮನ್ನು, ಬ್ಯಾಗನ್ನು ಕೊಡ್ತಾಯಿದ್ದೀವಿ ನಾವು. ಆ ನಂತರ ಕೇಳಿದಾಗ ಇಲ್ಲ ಕಾರ್ಯಕ್ರಮ ಮಾಡಬಾರ್ದು ಅಂತ. ಇವರು ಬಹುಶಃ ನನಗೆ ಕಂಡಾಗೆ ಇವರು ಈ ಶಾಲೆ ವಿದ್ಯಾರ್ಥಿಗಳ ಜೊತೆಯಲ್ಲಿ, ಶಾಲೆಯ ಜೊತೆಯಲ್ಲಿ ರಾಜಕಾರಣ ಮಾಡಲಿಕ್ಕೆ ಹೊರಟಿದ್ದಾರೆ. ನಾವು ಶಾಲೆಯಲ್ಲಿ ಯಾವುದೇ ರಾಜಕಾರಣ ಮಾಡಬಾರ್ದು, ಶಾಲೆಯ ವಿದ್ಯಾರ್ಥಿಗಳ ಏನು ಶೈಕ್ಷಣಿಕ ದೃಷ್ಟಿಯಿಂದ ಒಳ್ಳೆಯದಾಗಬೇಕನ್ನೋ ಕಾರಣಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಮುಂದುವರಿಸ್ತಿದ್ದೀವಿ. 2023ರಲ್ಲಿ ಹೊರಡಿಸಿದಂಥ ಆ ಒಂದು ಸರ್ಕ್ಯುಲರಲ್ಲಿ ಏನಿದೆ ಅಂದರೆ, ಶಾಲಾ ಶೈಕ್ಷಣಿಕ ಕಾರ್ಯಕ್ರಮವನ್ನು ಹೊರತುಪಡಿಸಿ ಯಾವುದೇ ಕಾರ್ಯಕ್ರಮವನ್ನು ಶಾಲೆಯಲ್ಲಿ ಮಾಡಬಾರ್ದು ಅಂತಿದೆ. ನಾವು ಅಂದ್ಕೊಂಡೀವಿ ಶಾಲೆಯಲ್ಲಿ ಮಕ್ಕಳಿಗೆ ಸಮವಸ್ತ್ರವನ್ನು ಮತ್ತು ಬ್ಯಾಗನ್ನು ಕೊಡ್ತಕ್ಕಂಥದ್ದು ಶೈಕ್ಷಣಿಕ ಕಾರ್ಯಕ್ರಮದ ಒಂದು ಭಾಗ ಅಂತ ನಾವು ಅಂದ್ಕೊಂಡೀವಿ. ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆ ಅಷ್ಟೇ ಹೇಳಿದ್ದಾರೆ, ನಿಮಗೆ ಶಾಲೆಗೆ ಏನಾದರೂ ಕಡಿಮೆ ಆದರೆ ಅಲ್ಲಿ ದಾನಿಗಳನ್ನ ಹುಡುಕಿ ನೀವು ಶಾಲೆಯನ್ನು ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯೋಕ್ಕೆ ಪ್ರಯತ್ನ ಪಡಿ ಅಂತ ಹೇಳಿದ್ದಾರೆ. ಅದರ ಜೊತೆಗೆ ಖಾಸಗಿ ಶಾಲೆಗಳಿಗೆ ಪಕ್ಕದಲ್ಲಿರ್ತಕ್ಕಂಥ ಸರ್ಕಾರಿ ಶಾಲೆಗಳನ್ನ ನೀವು ದತ್ತು ತಗೊಂಡು ನಿಮ್ಮ ಶಾಲೆಗೆ ಸರಿಸಮಾನವಾಗಿ ಅದನ್ನ ಬೆಳೆಸಬೇಕು ಅಂತ ಬೇರೆ ಹೇಳಿದ್ದಾರೆ. ಆದರೆ ಇಲ್ಲಿರ್ತಕ್ಕಂಥ ಕೆಲ ಮರಿ ಪುಡಾರಿಗಳು, ಶಾಸಕರ ಹಿಂಬಾಲಕರು ಈ ರೀತಿಯ ಹೇಳಿಕೆಗಳನ್ನ ಕೊಟ್ಟು ಗೊಂದಲವಾಗುವಂತೆ ಮತ್ತು ಇಲ್ಲಿರ್ತಕ್ಕಂಥ ಶಿಕ್ಷಕರಿಗೆ ಗೊಂದಲವಾಗೋ ರೀತಿಯಲ್ಲಿ ಅವ್ರನ್ನ ಬೆದರಿಸ್ತಾ ಇರೋದು ನಿಜಕ್ಕೂ ಖಂಡನೀಯ. ಇದನ್ನು ಯಾರೂ ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಶಾಲೆಗಳಲ್ಲಿ ಈ ರೀತಿ ರಾಜಕಾರಣ ಮಾಡೋದು, ನಾವು ರಾಜಕಾರಣ ಮಾಡಲಿಕ್ಕೆ ಇರೋರು, ನಾವು ರಾಜಕಾರಣ ಮಾಡ್ತೀವಿ ನಾವು, ಆದರೆ ಶಾಲೆಗಳಲ್ಲಿ ರಾಜಕಾರಣ ಮಾಡಲ್ಲ. ನಮಗೆ ಬೇರೆ ಕ್ಷೇತ್ರಗಳಿದ್ದಾವೆ ರಾಜಕಾರಣ ಮಾಡಲಿಕ್ಕೆ, ಶಾಲೆ ಹೊರತುಪಡಿಸಿ ಬೇಕಾದಷ್ಟು ಕಡೆಗಳಲ್ಲಿದ್ದಾವೆ, ಅಲ್ಲಿ ಮಾಡ್ತೀವಿ ನಾವು. ಅವರಿಗೆ ಯಾವುದೇ ಸಂಬಂಧ ಇಲ್ಲದಿದ್ದರೂ ಮೂಗು ತೂರಿಸ್ಕೊಂಡು ಬರ್ತಾ ಇದ್ದಾರೆ. ಅವರಿಗೆಲ್ಲೋ ಅನಿಸಿರ್ಬೋದು, ಬಹುಶಃ ನಮ್ಮ ಹಿಡಿತ ತಪ್ಪಿ ಹೋಗ್ಬೋದು ಎಲ್ಲವೂ ಅಂತ. ಈ ರೀತಿಯ ವಿಶ್ವನಾಥ್ ಗದ್ದೆ ಮನೆ ಥರದವರು ಶಾಲೆಗಳಿಗೆ ಇದನ್ನ ಕೊಟ್ಟರೆ ಬಹುಶಃ ಪೋಷಕರನ್ನೆಲ್ಲ ಕರೆದು ಮಾತಾಡೋದ್ರಿಂದ ಅವರಿಗೆಲ್ಲೋ ನಮ್ಮ ಹಿಡಿತ ತಪ್ಪು ಹೋಗ್ಬಿಡ್ಬೋದು. ನಾಳೆ ನಾವು ಒಟ್ಟಾರೆ ಫೀಲ್ಡಲ್ಲಿ ಇಲ್ಲದೇ ಇರ್ಬೋದು ಅನ್ನೋ ಹೆದರಿಕೆ ಏನಾದ್ರು ಬಂದಿರ್ಬೋದು, ಗೊತ್ತಿಲ್ಲ ನನಗೆ. ಅದು ಅವ್ರ ಮನಸ್ಥಿತಿ ಏನಿದೆ ಅಂತ ಗೊತ್ತಿಲ್ಲ ನನಗೆ. ನಾನು ಕೇಳ್ಕೊಳ್ತೀನಿ, ಅವ್ರಿಗೆ ಸದ್ಬುದ್ಧಿ ಬರಲಿ. ಈ ರೀತಿಯ ಶಾಲೆಗಳಲ್ಲಿ ರಾಜಕಾರಣ ಮಾಡೋದನ್ನ ಬಿಡಲಿ. ಅವರು ಶಾಲೆಗಳಲ್ಲಿ ಮಕ್ಕಳಿಗೆ ಕೊಡ್ತಕ್ಕಂಥದ್ದು ಒಳ್ಳೆ ಕೆಲಸ ಅಂತ ಇಡೀ ಸಮಾಜ ಹೇಳ್ತಾ ಇದೆ. ಅದು 16,300 ಮಕ್ಕಳಿಗೆ ಈ ಕ್ಷೇತ್ರದಲ್ಲಿ ಕೊಡ್ತಕ್ಕಂಥದ್ದು ಇದುವರೆಗೆ ಯಾರು ಮಾಡದೇ ಇರತಕ್ಕಂಥ ಸಾಧನೆ. ಅದನ್ನು ಮಾಡ್ತಾಯಿದ್ದೀವಿ. ಹಾಗಾಗಿ ಹೋಗಿ ಅವರು ಸ್ವಾಗತ ಮಾಡಲಿ ಅಂತ ನಾನು ಬಯಸ್ತೀನಿ. ನಾನು ಇನ್ನೊಂದು ಕೇಳ್ಕೊಳ್ತೀನಿ, ಈ ಒಂದು ಹೇಳಿಕೆಗೆ ಶಾಸಕರ ಸಹಮತ ಇದೆಯಾ, ವಿರೋಧ ಇದೆಯಾ ಅನ್ನೋದನ್ನ ಶಾಸಕರು ಸ್ಪಷ್ಟಪಡಿಸ್ಬೇಕು ಜನರ ಎದುರುಗಡೆ. ಯಾಕಂದರೆ ಜನ ಕೇಳ್ತಾ ಇದ್ದಾರೆ, ಇದಕ್ಕೆ ಶಾಸಕರ ಬೆಂಬಲ ಇದೆಯಾ ಅಥವಾ ಅವ್ರು ಮಾತ್ರ ಹೇಳ್ಯಾರ ಅನ್ನೋದನ್ನ ಅವ್ರು ಸ್ಪಷ್ಟಪಡಿಸ್ಲಿ ಅಂತ ಕೇಳ್ಕೊಳ್ತೀನಿ. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ, ಸ್ಫೂರ್ತಿ.